your accountancy class. In earlier session already we have to work out question bank, question number first and question number second. In this session, let's move on to the work out the next problems on admission of a partner, question number third. So under the question number third is given in the problem. Suresh and Shankar are partners in a firm. So question ಏನಿದೆ ಅಂತ ನೋಡ್ತಾ ಹೋಗೋಣ. Suresh and Shankar are partners in a firm sharing profit and losses in the ratios of 1:1. So 1:1 old partners equal proportion ratio ಇದೆ. So first partner ಸುರೇಶ್ ಅವರಿಗೆ ನಾವೇನಾದ್ರೂ ಪ್ರಾಫಿಟ್ ಅನ್ನು ಶೇರ್ ಮಾಡಬೇಕು ಅಂದ್ರೆ ರಿವ್ಯಾಲ್ಯೂಯೇಷನ್ ಆನ್ಸರ್ ಅನ್ನು ಶೇರ್ ಮಾಡಬೇಕು ಅಂದ್ರೆ 1/2 ಅಲ್ಲಿ ಅವರಿಗೆ ಶೇರ್ ಅನ್ನು ಮಾಡ್ತಾ ಹೋಗ್ತೀವಿ. Their balance sheet as on 31st March 2017 was as follows. Balance sheet as on 31st March 2017 is given in the problem. First, liability and amount in rupees, assets column and amount in rupees. So, liability side first entry creditors, it is taken under the new balance sheet. Then bills payable, it is also taken under the new balance sheet. And reserve fund, it is taken under the partners capital account. So partners capital account in ತಗೊಳ್ತೀವಲ್ಲ ಅದರಲ್ಲಿ credit side ಅಲ್ಲಿ share ಮಾಡಬೇಕು old partners ಗೆ ಮಾತ್ರ. Then capital accounts, it should be taken under the partners capital account. First entry balance brought down. Then profit and loss account, so it is a accumulated profit entry, so it is also taken under the partners capital account credit side. So liability side ಅಲ್ಲಿ ಇರೋದ್ರಿಂದ ಅದು ಕ್ರೆಡಿಟ್ ಸೈಡ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಇನ್ ಕೇಸ್ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಏನು ಮಾಡ್ತೀವಿ, ಡೆಟಾರ್ ಸೈಡ್ ಅಲ್ಲಿ ಅಮೌಂಟ್ ಅನ್ನ ಲಾಸ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗ್ತದೆ. ದೆನ್ ಅಸೆಟ್ ಸೈಡ್ ಫಸ್ಟ್ ಎಂಟ್ರಿ ಕ್ಯಾಶ್ ಅಟ್ ಬ್ಯಾಂಕ್, ಇಟ್ ಇಸ್ ಟೇಕನ್ ಅಂಡರ್ ದಿ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಸ್ಟಾಕ್ ಬ್ಯಾಲೆನ್ಸ್ ಶೀಟ್, ಡೆಬಿಟಾರ್ಸ್ ಬ್ಯಾಲೆನ್ಸ್ ಶೀಟ್, ಫರ್ನಿಚರ್ ಮಷಿನರಿ, ಬಿಲ್ಡಿಂಗ್, ಪೇಟೆಂಟ್ ಆಲ್ರೆಡಿ ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಕೊಂತ ಹೋಗಿದ್ದಾರೆ, ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಇದರಲ್ಲಿ ಏನಾದರೂ ಡಿಕ್ರೀಸ್ ಇನ್ಕ್ರೀಸ್ ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಏನಾದರೂ ಕೊಟ್ಟಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. On 1/4/2017 they admit Jagadish as a new partner for 1/4 share in the future profits on the following terms. ಸೊ ಜಗದೀಶ್ ಅವರು ಅಡ್ಮಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಜಗದೀಶ್ ಬರಬೇಕಾದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡಿಕೊಂಡು ಗುಡ್ ವಿಲ್ ಅಮೌಂಟ್ ಅನ್ನ, ಕ್ಯಾಪಿಟಲ್ ಅಮೌಂಟ್ ಅಂಡ್ ಶೇರ್ ಅನ್ನು ತಗೊಂಡು ಬಂದಿರ್ತಾರೆ. ಸೊ ಏನೇನು ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನಂಬರ್ ಎ, ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹50,000 ಆಸ್ ಹಿಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಮೌಂಟ್ ಅನ್ನ ಕ್ಯಾಶ್ ಅಮೌಂಟ್ ಅಲ್ಲಿ ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಅಂಡ್ ₹25,000 ಟುವರ್ಡ್ಸ್ ಗುಡ್ ವಿಲ್. ಸೊ 25,000 ಗುಡ್ ವಿಲ್ ಅಮೌಂಟ್ ಇದೆ. ಸೊ ಗುಡ್ ವಿಲ್ ಇಲ್ಲಿ ಜಸ್ಟ್ ರಿಟೈರ್ಡ್ ಅಷ್ಟೇ ಇದೆ. ಸೊ ರಿಟೈರ್ಡ್ ಅಂದರೆ ನ್ಯೂ ಪಾರ್ಟ್ನರ್ಸ್ ಜಸ್ಟ್ ತೊಗೊಂಡು ಬಂದಿದ್ದು ಅಷ್ಟೇ ಇದೆ. ಹಾಗಾಗಿ ಏನು ಮಾಡ್ಬೇಕು ನಾವು, ಗುಡ್ ವಿಲ್ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಗುಡ್ ವಿಲ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಮಷಿನರಿ ಬೈ 10%. ಸೊ ಡಿಪ್ರಿಸಿಯೇಷನ್ ಮಷಿನರಿ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮಷಿನರಿ ಅಮೌಂಟ್ ಎಷ್ಟಿದೆ, 15,000 ಇದೆ. 15,000 ಇಂಟು 10% ಅಪ್ಲೈ ಮಾಡಿದ್ರೆ 1,500 ಡಿಪ್ರಿಸಿಯೇಷನ್ ಆನ್ ಮಷಿನರಿ ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಎಂಟ್ರೀಸ್ ಏನು ಬರುತ್ತೆ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಡಿಕ್ರೀಸ್ ಆಗಿರುವಂತಹ ಅಸೆಟ್ಸ್ ವ್ಯಾಲ್ಯೂಸು ಎಂಟ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ₹4,000. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ ಆಗಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್, ಇನ್ನು ರೆಡ್ಯೂಸ್ ಆಗಿದ್ರೆ ಕಡಿಮೆ ಆಗಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂತ ತಗೊಳ್ತೀವಿ. ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ದೆನ್ ಅಲ್ಲಿ ಅಮೌಂಟ್ ಕೊಡಬೇಕಾದ್ರೆ ₹2 ಬೈ ರೂಪೀಸ್ ಅಂತ ಕೊಟ್ಟಿರ್ತಾರೆ. ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ರೂಪೀಸ್ ಅಂತ ಇದೆ ನೋಡಿ, ಬೈ ₹4,000 ಅಂತ ಇದೆ. ಸೊ ಈ ಬೈ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಅವರೇ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಫುಲ್ ಅಮೌಂಟ್ ಅನ್ನು ಏನು ಮಾಡಬೇಕು, ಈ ಫುಲ್ ಅಮೌಂಟ್ 4,000 ಅನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ತಗೋಬೇಕು. ಇನ್ ಕೇಸ್ ಇದನ್ನೇನಾದರೂ ₹2 4,000 ಅಂತ ಕೊಟ್ಟರೆ, 2 ಅಂತ ಯೂಸ್ ಮಾಡಿದರೆ, ₹2 ಅಂತ ಹೇಳಿದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PDD ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೂ ಕಂಪೇರ್ ಮಾಡಿಬಿಟ್ಟು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಥವಾ ಎಷ್ಟು ಡಿಕ್ರೀಸ್ ಆಗುತ್ತೆ ಅದು ಮಾತ್ರ ತಗೋಬೇಕು. ಸೊ ನೆನ್ಪಿಟ್ಕೊಳ್ರಿ, ಬೈ ರೂಪೀಸ್ ಅಂತ ಕೊಟ್ಟರೆ ಡೈರೆಕ್ಟ್ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವಂತಹ ಅಮೌಂಟು ಫುಲ್ ಅಮೌಂಟನ್ನು ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಹಾಕಬೇಕು.
ಅಲ್ಲಿ ಕಂಪೇರ್ ಮಾಡೋದಿಲ್ಲ, ಮೈನಸ್ ಮಾಡೋದಿಲ್ಲ. ಬೈ ಅಂತ ಕೊಟ್ಟಾಗ ಇನ್ ಕೇಸ್ 2 ರೂಪೀಸ್ ಅಂತ ಕೊಟ್ಟಾಗ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ PDD ಎಷ್ಟಿರುತ್ತೆ ಅದರಲ್ಲಿ ಮೈನಸ್ ಮಾಡಿಬಿಟ್ಟು ಉಳಿದಿದ್ದನ್ನು ಕೊಡಬೇಕಾಗುತ್ತೆ. ಸೊ ಇನ್ಕ್ರೀಸ್ ಪ್ರಾವಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕ್ರೀಸ್ ಇರೋದ್ರಿಂದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೈಡಲ್ಲಿ ಬರುತ್ತೆ. ಸೊ ಬೈ ರೂಪೀಸ್ ಅಂತ ಇರೋದ್ರಿಂದ ಫುಲ್ ಅಮೌಂಟ್ 4,000 ಅನ್ನು ಹಾಕಬೇಕು. ದೆನ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಎಟ್ ರುಪಿ 1,20,500. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದು 1,20,500 ಇದೆ. ಟೋಟಲ್ ಅಮೌಂಟ್ ಇದ್ದಾಗ ಏನು ಮಾಡಬೇಕು, ಲಾಸ್ಟ್ ಇಯರ್ ಅಮೌಂಟಿಗೆ ಕಂಪೇರ್ ಮಾಡ್ತೀವಿ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಬಿಲ್ಡಿಂಗ್ ಅಮೌಂಟ್ 92,000 ಇದೆ. ಸೊ ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕರೆಂಟ್ ಇಯರಲ್ಲಿ ಕೊಟ್ಟಿರೋ ಅಮೌಂಟ್ ಜಾಸ್ತಿ ಇದೆ ಅಂತ ಆಯಿತು. 1,20,000 ಜಾಸ್ತಿ ಇದೆ, 92,000 ಕಡಿಮೆ ಇದೆ. ಸೊ ಹಾಗಾಗಿ ಅಮೌಂಟ್ ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಎಂಟ್ರೀಸ್ ಯಾವ ಸೈಡ್ ಬರುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಎರಡನ್ನ ಮೈನಸ್ ಮಾಡಿ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ಎಂಟ್ರಿ ಮಾಡಬೇಕು. ಅಮೌಂಟ್ 28,500 ಬರುತ್ತೆ. ಆ ಅಮೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಕೊಡ್ತೀವಿ. ಸೊ ಇಷ್ಟು ನಮಗೆ ಕೊಟ್ಟಿರುವಂಥ ಎಂಟ್ರೀಸು. ಇದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಥರ್ಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್ ಇಷ್ಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು ಅಂದರೆ ನೆನ್ಪಿಟ್ಕೊಳ್ರಿ, ಓನ್ಲಿ ಫಾರ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಷ್ಟೇ ತೊಗೊಳ್ಳೋದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಅದರಲ್ಲೂ ಫಸ್ಟ್ ಎಂಟ್ರಿ ಬಿಟ್ಟು ಫಸ್ಟ್ ಎಂಟ್ರಿ ಜಗದೀಶ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇದೆ, ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಅಮೌಂಟ್ ಇದೆ. ಸೊ ಅದೆರಡೂ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕ್ತೀವಿ. ಸೊ ರಿಮೈನಿಂಗ್ ಏನು ಎಂಟ್ರೀಸ್ ಇದೆ ಅದನ್ನು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೊಳ್ತಾ ಹೋಗ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ತಗೊಳ್ಳುವಂತಹ ಎಂಟ್ರೀಸ್ ನೋಡಿ, ಅಡ್ಜಸ್ಟ್ಮೆಂಟ್ ಸೆಕೆಂಡಿಂದ ಬರುತ್ತೆ. ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡಲ್ಲಿ ನೋಡಿ ಡಿಪ್ರಿಷಿಯೇಟ್ ಮಷಿನರಿ ಬೈ 10% ಇದೆ. ಸೊ ಡಿಪ್ರಿಸಿಯೇಷನ್ ಎಂಟ್ರಿ ಡಿಸ್ಕ್ರಿಪ್ಷನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೈಡ್ ಟು ಡಿಪ್ರಿಸಿಯೇಷನ್ ಆನ್ machinery at 10%. ಸೊ ಪರ್ಸೆಂಟೇಜ್ ಅನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕೀಗ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ ಮಷಿನರಿ ಅಮೌಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಟೋಟಲ್ ಮಷಿನರಿ ಅಮೌಂಟ್ 15,000 ಇದೆ. 15,000 ಇಂಟು 10 ಡಿವೈಡ್ ಬೈ 100 ಪರ್ಸೆಂಟೇಜ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. 0 ಕ್ಯಾನ್ಸಲ್ ಮಾಡ್ಕೊಳ್ರಿ. ಇನ್ನು ನಮಗೆ ಆನ್ಸರ್ ಉಳಿಯೋದು 1,400 ರೂಪೀಸ್ ಮಾತ್ರ ಉಳಿಯುತ್ತೆ. ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟಾಯ್ತದೆ 1,400 ರೂಪೀಸ್ ಆಯಿತು. ದೆನ್ ಸೆಕೆಂಡ್ ಎಂಟ್ರಿ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ರೂಪೀಸ್ 4,000. ಸೊ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೈಡಲ್ಲಿ ಬರಬೇಕು. ಇನ್ಕ್ರೀಸ್ ವ್ಯಾಲ್ಯೂ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅದರಲ್ಲೂ ಕೂಡ ಏನಂತ ಕೊಟ್ಟಿದ್ದಾರೆ ಅಲ್ಲಿ ಬೈ ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ಬೈ ರೂಪೀಸ್ ಅಂತ ಇರೋದ್ರಿಂದ ಫುಲ್ ಅಮೌಂಟ್ ಅನ್ನ ಎಷ್ಟು ತಗೊಳ್ರಿ 4,000. ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಬಿಲ್ಡಿಂಗ್ ಅಮೌಂಟ್ ಇನ್ಕ್ರೀಸ್ ಬಿಲ್ಡಿಂಗ್ 1,20,500 minus last year amount 92,000. So last year balance sheet amount 92 ಇದೆ. current year balance sheet ಗೆ 1,20,500 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದೆರಡರ ಮಧ್ಯೆ ಅಮೌಂಟ್ ಎಷ್ಟು ಡಿಫರೆನ್ಸ್ ಇದೆ ಅಷ್ಟು ಅಮೌಂಟ್ ಏನಾಗಿದೆ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ಡಿಫರೆನ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 28,500 ಬರುತ್ತೆ. 28,500. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ತಗೋಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಲಾಸ್ಟ್ ಇಯರ್ ಅಮೌಂಟ್ ಎಂಟ್ರಿ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಬಿಲ್ಡಿಂಗ್ ಅಮೌಂಟ್ 92,000 ಇದೆ. ಸೊ ಇನ್ಕ್ರೀಸ್ ಆಗಿರೋ ಅಮೌಂಟ್ ಎಷ್ಟು 28,500. ಸೊ ಇದೆರಡನ್ನ ಆ್ಯಡ್ ಮಾಡಿಕೊಂಡ್ರೆ ಇಷ್ಟು ಆನ್ಸರ್ ನಮ್ಗೆ ಔಟ್ ಕಾಲಮಲ್ಲಿ ಬರುತ್ತೆ 1,20,500 ರೂಪಾಯಿ. ಸೊ ಓನ್ಲಿ ಫಾರ್ 3 ಎಂಟ್ರೀಸ್ ಅಷ್ಟೇ ಕೊಟ್ಟಿದ್ದಾರೆ. 3 ಎಂಟ್ರೀಸನ್ನು ತೊಗೊಂಡ್ವಿ. ಇವಾಗ ನೋಡಿ ಹೈಯೆಸ್ಟ್ ಯಾವ ಸೈಡ್ ಬರುತ್ತೆ ಅಂತ. ಹೈಯೆಸ್ಟ್ ವ್ಯಾಲ್ಯೂ 28,500 ಇರೋದ್ರಿಂದ ಹೈಯೆಸ್ಟ್ ವ್ಯಾಲ್ಯೂ ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ 28,500. ಸೇಮ್ ಲೈನಲ್ಲಿ ಬೋತ್ ಸೈಡ್ ಅಮೌಂಟ್ ತಗೊಳ್ರಿ 28,500. ಈ 28,500 ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ 2 ಅಮೌಂಟ್ಸನ್ನು ಮೈನಸ್ ಮಾಡಿ 1,500 ಆ್ಯಂಡ್ 4,000 ಎರಡನ್ನ ಮೈನಸ್ ಮಾಡಿದ್ರೆ ಇನ್ನು ನಮಗೆ ಆನ್ಸರ್ ಬರೋದು 23,000. ಸೊ ಇದಕ್ಕೆ ನೇಮ್ ಕೊಡಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್
share of profit in the ratio 1:1. So first two partners ಏನಿದ್ದಾರೆ ಓಲ್ಡ್ ಪಾರ್ಟ್ನರ್ಗೆ 1:1 ಪ್ರಪೋರ್ಷನಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪಾರ್ಟ್ನರ್ ನೇಮ್ ಸುರೇಶ್ ಅಂಡ್ ಸೆಕೆಂಡ್ ಪಾರ್ಟ್ನರ್ ನೇಮ್ ಶಂಕರ್. ಸೊ ಅಮೌಂಟ್ ಫಸ್ಟ್ ಪಾರ್ಟ್ನರ್ ಸುರೇಶ್, ಸೆಕೆಂಡ್ ಪಾರ್ಟ್ನರ್ ಶಂಕರ್. ಟೋಟಲ್ ಅಮೌಂಟ್ 23,000 ಇದೆಯಲ್ಲ, ಇದನ್ನು ತಗೊಳ್ರಿ. 23,000 ಇಂಟು 1:1 ಇದೆ. ಸೊ ಫಸ್ಟ್ ಪಾರ್ಟ್ನರ್ಗೆ 1/2 ಕೊಡಿ. ಸೊ ಸೆಕೆಂಡ್ ಪಾರ್ಟ್ನರ್ಗೂ ಸೇಮ್ 1/2ನೇ ಕೊಡಿ. ಸೊ ಈಕ್ವಲ್ ಅಮೌಂಟ್ ಬರಬೇಕು. ಸೊ ಫಸ್ಟ್ ಪಾರ್ಟ್ನರ್ಗೆ 11,500 ಬರುತ್ತೆ, ಸೆಕೆಂಡ್ ಪಾರ್ಟ್ನರ್ಗೂ ಸೇಮ್ 11,500 rupees ಬರುತ್ತೆ. Share of the valuation profit rupee, first partner 11,500 and second partner also 11,500. This amount is transferred to the partner's capital account credit side. So profit answer ಬಂದಿರೋದ್ರಿಂದ credit side ಗೆ ಅದನ್ನ ಟ್ರಾನ್ಸ್ಫರ್ ಕೊಡ್ತೀವಿ. Okay, let's move on to the partner's capital account. Already ನಾನು ತಗೊಂಡಿದ್ದೀನಿ. All partners capital account. First column debtor side, particulars. Second column Suresh amount in rupees column. Then second partner Shankar amount in rupees column. Next Jagadish amount in rupees column. Again credit side same columns, particulars and three partners amount column. So partners capital account ಗೆ ನಾವು ಫಸ್ಟ್ ಎಂಟ್ರಿ ತಗೋಬೇಕಾಗಿದ್ದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂಥ ಇಂಟ್ರೆಸ್ಟ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಇಂದ ತಗೊಳ್ಳೋದು 3 ಎಂಟ್ರೀಸ್ ಇರುತ್ತೆ, ನೆನ್ಪಿಟ್ಕೊಳ್ರಿ. ಎಲ್ಲ ಕ್ವಶನ್ಗೂ ಇದೇ ಬರುತ್ತೆ. ಸೊ ಫಸ್ಟ್ ಎಂಟ್ರಿ ಅವ್ರದ್ದು ಕ್ಯಾಪಿಟಲ್ ಅಮೌಂಟ್ ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಅನ್ನು ತಗೋಬೇಕು. ಸೆಕೆಂಡ್ ಎಂಟ್ರಿ ಬರೋದು ರಿಸರ್ವ್ ಫಂಡ್ ಜನರಲ್ ರಿಸರ್ವ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ತಗೊಂಡ್ಬಿಟ್ಟು ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಶೇರ್ ಮಾಡಬೇಕು. ಅದನ್ನು ಬಿಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಎಷ್ಟಿರುತ್ತೆ ಅದನ್ನು ಕೂಡ ಇಬ್ಬರಿಗೆ ಮಾತ್ರ, ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಅದನ್ನ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಹೋಗ್ಬೇಕು. ಈ 3 ಎಂಟ್ರೀಸು ಕಂಪಲ್ಸರಿ ಎಲ್ಲ ಕ್ವಶನಲ್ಲೂ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಆ 3 ಎಂಟ್ರೀಸನ್ನು ಫಸ್ಟ್ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಕ್ರೆಡಿಟ್ ಸೈಡಲ್ಲಿ ಎಂಟ್ರೀಸ್ ತಗೊಳ್ತಾ ಬನ್ನಿ. ಕ್ಯಾಪಿಟಲ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಕ್ಯಾಪಿಟಲ್ ಅಕೌಂಟ್ ಸುರೇಶ್ 60,000, ಶಂಕರ್ 40,000 ಇದೆ. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕೊಳ್ರಿ. ಸುರೇಶ್ ಕಾಲಮ್ ಅಲ್ಲಿ 60,000 ಎಂಟ್ರಿ ಮಾಡಿ, ಶಂಕರ್ ಕಾಲಮ್ ಅಮೌಂಟ್ 40,000 ಅಂತ ಎಂಟ್ರಿ ಕೊಡಿ. ಇನ್ನು ಜಗದೀಶ್ ಕಾಲಮ್ ಸಪ್ರೇಟ್ ಆಗಿ ಎಂಟ್ರಿ ಮಾಡಬೇಕು. ಸೊ ನಿಲ್ ಅಂತ ಕೊಟ್ಬಿಡಿ. ಸಪ್ರೇಟ್ ಆಗಿ ನ್ಯೂ ಪಾರ್ಟ್ನರ್ ಕ್ಯಾಶ್ ಅಮೌಂಟ್ ಏನು ತಗೊಂಡು ಬಂದಿದ್ದಾರೆ ಕ್ಯಾಶ್ ಅಂತ ಎಂಟ್ರಿ ಕೊಡಬೇಕಾಗುತ್ತೆ. ದೆನ್ ಸೇಮ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಳ್ರಿ. ಥರ್ಡ್ ಎಂಟ್ರಿ ರಿಸರ್ವ್ ಫಂಡ್ ಅಂತ ಇದೆ. ಸೊ ರಿಸರ್ವ್ ಫಂಡ್ ಅಮೌಂಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣ. ಬೈ ರಿಸರ್ವ್ ಫಂಡ್, ಟೋಟಲ್ ರಿಸರ್ವ್ ಫಂಡ್ ಅಮೌಂಟ್ 15,000, ರೇಷಿಯೋ 1:1 ಇದೆ. ಸೊ 1:1 ಇರೋದ್ರಿಂದ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಫಸ್ಟ್ ಪಾರ್ಟ್ನರ್ 7,500, second partner same amount 7,500. Then next entry profit and loss account ಕೊಟ್ಟಿದ್ದಾರೆ. by profit and loss account rupees 30,000, ratio 1:1, 1/2 ಅಲ್ಲಿ ಇಬ್ಬರು ಡಿವೈಡ್ ಮಾಡಿ. ಫಸ್ಟ್ ಪಾರ್ಟ್ನರ್ 15,000 and also second partner 15,000 and admission partner nil. ಸೊ ಅಡ್ಮಿಷನ್ ಪಾರ್ಟ್ನರ್ ಕಾಲಮ್ಗೆ ಅವ್ರದ್ದು ಕ್ಯಾಪಿಟಲ್ ಅಮೌಂಟನ್ನು ಅಷ್ಟೇ ಕೊಡಬೇಕು, ಬೇರೆ ಅಮೌಂಟ್ ಯಾವುದು ಕೊಡಕ್ಕೆ ಬರಲ್ಲ. ಹಾಗಾಗಿ ಎಲ್ಲ ಅಮೌಂಟಿಗೆ ಅವ್ರನ್ನ ನಿಲ್ ಅಂತ ತೋರಿಸ್ಕೊಳ್ತಾ ಬರುತ್ತೆ. ಸೊ ಈಗ ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ 3 ಎಂಟ್ರೀಸ್ ತೊಗೊಂಡು ಇದಾದ ತಕ್ಷಣ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟಲ್ಲಿ ಫಸ್ಟ್ ಎಂಟ್ರಿ ಇದೆ, ಆ ಎಂಟ್ರಿಗೆ ಬನ್ನಿ. ಅಡ್ಜಸ್ಟ್ಮೆಂಟ್ ಎಂಟ್ರಿ ನೋಡಿ. ಫಸ್ಟ್ ಎಂಟ್ರಿ ಜಗದೀಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ rupees 50,000 ಆಸ್ ಅ ಕ್ಯಾಪಿಟಲ್. ಸೊ ಜಗದೀಶ್ ಅವರು ಕ್ಯಾಪಿಟಲ್ ಅಮೌಂಟನ್ನು ಕ್ಯಾಶ್ ಅಮೌಂಟಲ್ಲಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಬೈ ಕ್ಯಾಶ್ ಅಕೌಂಟ್ ಅಂತ ಕೊಟ್ಬಿಟ್ಟು ಇದರಲ್ಲಿ ವಿದಿನ್ ಪ್ರಾಫಿಟಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ನೆನ್ಕೊಡ್ತೀವಿ. ಸೊ ನ್ಯೂ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಅಮೌಂಟ್ 50,000 ಇದೆ. ಸೊ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ 50,000 rupees-ಅನ್ನು ಎಂಟ್ರಿ ಮಾಡಿ. ಓಕೆ, ದೆನ್ 25,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಎಂಟ್ರಿ ಇದ್ದಾರೆ ಬೈ ಗುಡ್ ವಿಲ್ ಅಕೌಂಟ್. ಸೊ ಗುಡ್ ವಿಲ್ ಜರ್ನಲ್ ಎಂಟ್ರಿಯಲ್ಲಿ ಸೆಕೆಂಡ್ ಜರ್ನಲ್ ಎಂಟ್ರಿ ನೋಡ್ಕೊಳ್ರಿ. ಡಿಸ್ಟ್ರಿಬ್ಯೂಷನ್ ಆಫ್ ದಿ ಗುಡ್ ವಿಲ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ಸ್.
ಕಂಪಲ್ಸರಿ ಗುಡ್ ವಿಲ್ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಾಗುತ್ತೆ ಎವ್ರಿ ಕ್ವಶನಲ್ಲೂ. ಸೊ ಹಾಗಾಗಿ ಓಲ್ಡ್ ಪಾರ್ಟ್ನರ್ಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದಾಗ ಈಗ ಏನಾಗುತ್ತೆ ಜರ್ನಲ್ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ ಅಕೌಂಟ್ ಸುರೇಶ್ ಆ್ಯಂಡ್ ಶಂಕರ್ ಅಕೌಂಟ್ ಅಂತ ಬರುತ್ತೆ. ಸೊ ಇಬ್ಬರಿಗೂ ಏನು ಮಾಡಬೇಕು ಅಮೌಂಟನ್ನು ಶೇರ್ ಮಾಡಬೇಕು. ₹25,000 ಟೋಟಲ್ ಗುಡ್ ವಿಲ್ ಅಮೌಂಟ್ ಇನ್ ದ ರೇಷಿಯೋ 1:1. ಸೊ 25,000 ಇಬ್ಬರಿಗೂ ಈಕ್ವಲ್ ಪ್ರಪೋರ್ಷನಲ್ಲಿ ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಫಸ್ಟ್ ಪಾರ್ಟ್ನರ್ 12,500 and second partner 12,500. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ತಗೊಳ್ಳೋದು ಓನ್ಲಿ ಫಾರ್ 2 ಎಂಟ್ರೀಸ್ ಅಷ್ಟೇ ತಗೊಳ್ತೀವಿ, 2 ಎಂಟ್ರಿ ತಗೊಳ್ಳೋದು. ಒಂದು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತಗೊಳ್ತೀವಿ, ಇನ್ನೊಂದು ನ್ಯೂ ಪಾರ್ಟ್ನರ್ ತಂದಿರುವಂತಹ ಗುಡ್ ವಿಲ್ ಅಮೌಂಟ್ ಅನ್ನ ಓಲ್ಡ್ ಪಾರ್ಟ್ನರ್ಗೆ ಶೇರ್ ಮಾಡಿ ಕೊಡ್ತೀವಿ. ಇದಾದ ತಕ್ಷಣ ಎಲ್ಲಿಗೆ ಬರಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬರಬೇಕು. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಆಫ್ ದಿ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ, ಆ ಶೇರ್ ಆಫ್ ದಿ ಲಾಸ್ ಅಂತ ಕೊಟ್ಟಿರ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಆನ್ಸರ್ ಬಂದಿರುತ್ತೆ, ಡೆಟಾರ್ ಸೈಡಲ್ಲಿ ಪ್ರಾಫಿಟ್ ಆನ್ಸರ್ ಬಂದಿರುತ್ತೆ. ಅದನ್ನ ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಕೊಡ್ತೀವಿ. ಕ್ರೆಡಿಟ್ ಸೈಡಲ್ಲಿ ಬೈ revaluation account within bracket share of profit. So profit distribution anna madidvi. First partner 11,500 and second partner 11,500. Okay, first 3 entry old balance sheet ina tagondirodu. Next 2 entry ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಿದ್ರು, ಅದರಿಂದ ತಗೊಂಡಿದ್ದೀವಿ. ಲಾಸ್ಟ್ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವಂಥ ಆನ್ಸರನ್ನು ತಗೊಂಡಿದ್ವಿ. ಟೋಟಲ್ ಎಷ್ಟಾಯಿತು? 5 ಎಂಟ್ರೀಸ್ ಇದೆ. ನೆಕ್ಸ್ಟ್ ನಮಗೆ ತಗೊಳ್ಳೋಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಳ್ಳೋದಕ್ಕೆ ಮತ್ತೆ ಯಾವುದೂ ಎಂಟ್ರೀಸ್ ಇಲ್ಲ. ಸೊ ನೆನ್ಪಿಟ್ಕೊಳ್ರಿ, ಇಷ್ಟೇ ಎಂಟ್ರೀಸ್ ಬರೋದು, ಎಲ್ಲ ಕ್ವಶನಲ್ಲೂ ಇಷ್ಟೇ ಎಂಟ್ರೀಸ್ ಬರೋದು, ಇದು ಬಿಟ್ಟರೆ ಬೇರೆ ಎಂಟ್ರಿ ಬರಲ್ಲ. ಬಂದರೆ ಇನ್ನೊಂದು ಎಂಟ್ರಿ ಬರುತ್ತೆ, ಅದು ಯಾವುದು? ಗುಡ್ ವಿಲ್ ವಿಡ್ರಾನ್ ಆಗಿದ್ದು, ಗುಡ್ ವಿಲ್ ರಿಟರ್ನ್ ಆಫ್ ಆಗಿದ್ದು ಎಂಟ್ರಿ ಬರುತ್ತೆ. ಇನ್ ಕೇಸ್ ಕ್ವಶನಲ್ಲಿ ಗುಡ್ ವಿಲ್ ವಿಡ್ರಾನ್ ರಿಟರ್ನ್ ಆಫ್ ಅಂತ ಕೊಟ್ಟರೆ ಅದನ್ನು ಡೆಟಾರ್ ಸೈಡಲ್ಲಿ ಶೇರ್ ಮಾಡಬೇಕಾಗುತ್ತೆ, ಅದೊಂದು ಎಂಟ್ರಿ ಎಕ್ಸ್ಟ್ರಾ ಬರ್ಬೋದು. ಓಕೆ, ಟೋಟಲ್ ಮಾಡೋಣ. ಸುರೇಶ್ ಕಾಲಮ್ ನೋಡಿ 60,000 7,500 ಪ್ಲಸ್ 15,000 ಪ್ಲಸ್ 12,500 ಪ್ಲಸ್ 11,500. ಟೋಟಲ್ ಆನ್ಸರ್ 1,06,500. ಸೆಕೆಂಡ್ ಪಾರ್ಟ್ನರ್ 86,500. ಥರ್ಡ್ ಪಾರ್ಟ್ನರ್ 50,000. ಟೋಟಲ್ 1,06,500. second partner 86,000 total. then third partner column single one the amount ಇದೆ, total 50,000. same amount same line ಅಲ್ಲಿ entry ತಗೊಂಡ್ರೆ 1,06,500. then second partner 86,000. third partner 50,000. ಸೊ ಇಲ್ಲಿ ಲೆಸ್ ಮಾಡಿ ತಗೊಳ್ಳೋಕೆ ಯಾವುದೋ ಐಟಮ್ಸ್ ಇಲ್ಲ, ಅಮೌಂಟ್ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಅಲ್ಲೇನು ಆನ್ಸರ್ ಬಂದಿದೆ ಅದನ್ನೇ ಇಲ್ಲಿ ಮೇಲಿನ ಲೈನಲ್ಲಿ ಬ್ಯಾಲೆನ್ಸ್ ಅಂತ ಕೊಡ್ತೀವಿ. ಸೇಮ್ ಅಮೌಂಟನ್ನು ಕೊಟ್ಬಿಟ್ಟು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ ಲೈನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೇಮ್ ಅಮೌಂಟ್ 1,06,500, 86,000, 50,000. ಸೊ ಇಲ್ಲಿ ಬಂದಿರೋ ಆನ್ಸರ್ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡಲ್ಲಿ ಹೊಸ ಬ್ಯಾಲೆನ್ಸ್ ಶೀಟ್ ಏನು ಮಾಡ್ತೀವಲ್ಲ ಅದರಲ್ಲಿ ಲಯಾಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಲೈನ್, ಆ ಪ್ಲೇಸಲ್ಲಿ 3 ಪಾರ್ಟ್ನರ್ ನೇಮನ್ನು ಹಾಕಿಬಿಟ್ಟು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಈ 3 ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಓಕೆ, ಇನ್ನೊಂದು ಎಂಟ್ರಿ ಇದೆ, ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಇದೆ. ಈಗ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಅಲ್ಲಿ ಅಡ್ಮಿಷನ್ ಆಗಿರುವಂತಹ ಜಗದೀಶ್ ಪಾರ್ಟ್ನರಲ್ಲಿ ಡೇಟನ್ನು ಕೊಟ್ಟಿರ್ತಾರೆ, ಆ ಡೇಟನ್ನು ಅಪ್ಲೈ ಮಾಡಿಬಿಟ್ಟು ನಾವು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಏನಿದೆ ನೋಡ್ಕೊಂಡು ನೀಟಾಗಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನು ಯಾವುದು ರೀವ್ಯಾಲ್ಯೂಡ್ ಆಗಿದೆ, ಯಾವುದಕ್ಕೆ ಇನ್ಕ್ರೀಸ್ ಕೊಟ್ಟಿದ್ದಾರೆ ಅದನ್ನ ಆ್ಯಡ್ ಮಾಡಬೇಕು, ಯಾವ ಅಮೌಂಟಿಗೆ ಡಿಕ್ರೀಸ್ ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಈಗ ರೀವ್ಯಾಲ್ಯೂಡನ್ನು ಮಾಡ್ತಾ ಹೋಗ್ತೀವಿ. 1/4/2017 ಇದೆ. ಸೊ ಹಾಗಾಗಿ ನ್ಯೂ ಬ್ಯಾಲೆನ್ಸ್ ಶೀಟ್ ಡೇಟ್ 1/4/2017 ಅಂತ ಹಾಕೊಳ್ರಿ. ನ್ಯೂ ಬ್ಯಾಲೆನ್ಸ್ ಶೀಟ್
1/4/2017. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಯೂಸ್ ಮಾಡಂಗಿಲ್ಲ, ನೆನಪಿರಲಿ. ಲಯಬಿಲಿಟಿ 2 ಅಮೌಂಟ್ ಕಾಲಮ್ಸ್ ಅಂಡ್ ಅಸೆಟ್ಸ್ 2 ಅಮೌಂಟ್ ಕಾಲಮ್ಸ್ ಅನ್ನು ಹಾಕೋಬೇಕು. First column liabilities, then 2 amounts in rupees column. Next asset side 2 amount columns. Liabilities amount in rupees, assets amount in rupees column, amount in rupees column. ಓಕೆ, ಈಗ ಕ್ವಶನ್ ನೋಡಿ. ಲಾಸ್ಟ್ ಇಯರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ಒಂದು ರಿವ್ಯಾಲ್ಯೂಡ್ ಆಗಿದೆ ಅದೆಲ್ಲ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಇರುತ್ತೆ. ಇಲ್ಲಿದೆ ನೋಡಿ. ಈಗ ಬಿಲ್ಡಿಂಗಿಗೆ ಅಮೌಂಟ್ 28,500 ಇನ್ಕ್ರೀಸ್ ಆಗಿದೆ, ಇದನ್ನ ಆ್ಯಡ್ ಮಾಡಬೇಕು ಬಿಲ್ಡಿಂಗ್ ಅಮೌಂಟಿಗೆ. ನೆಕ್ಸ್ಟು ಮಷಿನರಿಯಲ್ಲಿ 1,500 ರೂಪಿ ಡಿಪ್ರಿಸಿಯೇಷನ್ ಬಂದಿದೆ. ಸೊ ಮಷಿನರಿ ಅಮೌಂಟಲ್ಲಿ 1,500 ಅನ್ನ ಮೈನಸ್ ಮಾಡಬೇಕು. ದೆನ್ PDD ಇನ್ಕ್ರೀಸ್ ಆಗಿದೆ 4,000 ಅಮೌಂಟು. ಈ 4,000 ಅನ್ನ ಆ್ಯಡ್ ಮಾಡಿ 2,000 PDD ಇದೆಯಲ್ಲ ಅದಕ್ಕೆ 4,000 ಅನ್ನ ಆ್ಯಡ್ ಮಾಡಿ ಅಮೌಂಟನ್ನು ಲೆಸ್ ಮಾಡಬೇಕು. ಈ ರೀತಿಯಾಗಿ ಯಾವ್ಯಾವ್ದು ಅಮೌಂಟ್ ರಿವ್ಯಾಲ್ಯೂಡ್ ಇದೆ ಅದನ್ನೀಗ ತಗೊಳ್ತಾ ಹೋಗ್ತೀವಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಫಸ್ಟ್ ಎಂಟ್ರಿ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಈ ಕ್ಯಾಶ್ ಎಟ್ ಬ್ಯಾಂಕ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟ್ ಎಷ್ಟಿದೆ, 30,000 ಇದೆ. ಈ 30,000ಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಮಾಡಿಕೊಂಡ್ರೆ ಅದರಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಇರುತ್ತೆ, ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ಅಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಆನ್ಸರನ್ನು ಟೋಟಲ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಅಮೌಂಟನ್ನು ಎಷ್ಟು ತಗೊಳ್ರಿ, 30,000 ಇದೆ. ಇದಕ್ಕೆ ಅಡ್ಮಿಷನ್ ಪಾರ್ಟ್ನರ್ ಏನಿದ್ದಾರೆ ಅವ್ರದ್ದು ಕ್ಯಾಪಿಟಲ್ ಅಮೌಂಟನ್ನು ಆ್ಯಡ್ ಮಾಡ್ಕೋಬೇಕು, ಪ್ಲಸ್ ಅಡ್ಮಿಷನ್ ಪಾರ್ಟ್ನರ್ದು ಗುಡ್ವಿಲ್ ಅಮೌಂಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. 30 plus 50 80,000, 80 plus 25,000 1,05,000. Total cash or bank balance sum 1,05,000. Then second entry ನೋಡಿ, stock. ಸ್ಟಾಕಿಗೆ ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಔಟ್ಪುಟ್ ಕಾಲಮ್ ತಗೊಳ್ರಿ, rupees 25,000. Then debitors ಇನ್ನರ್ ಕಾಲಮ್ ಅಮೌಂಟ್ ಎಷ್ಟಿದೆ, 40,000 ಇದೆ. ಈ 40,000 ಅನ್ನ ಇಂಟು ತಗೊಂಡ್ಬಿಟ್ಟು ಇದರಲ್ಲಿ ಪ್ಲಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಈಗ ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಆಲ್ರೆಡಿ ಕೊಟ್ಟಿದ್ದು 2,000 ಇದೆ, ಜೊತೆಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು 4,000 ಇದೆ. 2,000 ಪ್ಲಸ್ 4,000 6,000. 40,000 ಮೈನಸ್ 6,000 34,000. ಕೇಸ್ ನೀವು ಔಟರ್ ಕಾಲಮ್ ಕೊಟ್ಟಿದ್ದಾರಲ್ಲ ಅದನ್ನು ತಗೊಂಡಾದ್ರೂ ಮಾಡ್ಬೋದು. ಔಟರ್ ಕಾಲಮ್ ಅಲ್ಲಿ ಇರೋದು 38,000 ಇದೆ. 38,000 ಅಲ್ಲಿ 4,000 ಅಷ್ಟೇ ಮೈನಸ್ ಮಾಡಿದ್ರೆ 34,000 ಬರುತ್ತೆ. ನೆಕ್ಸ್ಟ್ ಫರ್ನಿಚರ್. ಸೊ ಫರ್ನಿಚರ್ಗೂ ಯಾವುದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಔಟರ್ ಕಾಲಮ್ ತಗೊಳ್ರಿ, 10,000. 10,000 PDD ಇದೆಯಲ್ಲ ಅಡ್ಜಸ್ಟ್ಮೆಂಟ್ ನಂಬರ್ 3rd. ಈಗ ಇನ್ನು ಕ್ಯಾಪಿಟಲ್ ಎಂಟ್ರಿ, ಗುಡ್ವಿಲ್ ಎಂಟ್ರಿ, ಅಡ್ಜಸ್ಟ್ಮೆಂಟ್ಸ್ ನಂಬರ್ 1 ಅಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಮಷಿನರಿ ಇದೆ. ಮಷಿನರಿ ಅಮೌಂಟ್ 15,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ 10% ಡಿಪ್ರಿಸಿಯೇಷನ್ ಕೊಟ್ಟಿದ್ರು, ಅದನ್ನ ಲೆಸ್ ಮಾಡಿ, ಲೆಸ್ 10% ಡಿಪ್ರಿಸಿಯೇಷನ್ ಅಮೌಂಟ್. ಸೊ 10% ಅಪ್ಲೈ ಮಾಡಿಕೊಂಡು ನಮ್ಗೆ ಆನ್ಸರ್ ಬಂದಿದ್ದು 1,500 ಬಂದಿದೆ. ಸೊ 1,500 ಮೈನಸ್ ಮಾಡಿದ್ರೆ ಈಗ ನಮಗೆ ಆನ್ಸರ್ ಬರೋದು 13,500 rupees. ನೆಕ್ಸ್ಟ್ ಒನ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಅಮೌಂಟ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 92,000 ಇದೆ. ಸೊ 92,000 ಅಮೌಂಟ್ ಏನಾಗಿದೆ, ಈಗ ಇನ್ಕ್ರೀಸ್ ಆಗಿದೆ. ಎಷ್ಟಿದೆ ಟೋಟಲ್ ಅಮೌಂಟು 1,20,500 ಇದು ಔಟರ್ ಕಾಲಮ್ ಬರಬೇಕು ನಮಗೆ ಆನ್ಸರ್. ಸೊ ಅದಕ್ಕೆ ಎಷ್ಟನ್ನು ಆ್ಯಡ್ ಮಾಡಬೇಕು, ನಾವೀಗ ಇಲ್ಲಿ ಡಿಫ್ರೆನ್ಸ್ ವ್ಯಾಲ್ಯೂ ತಗೊಂಡಿರ್ತೀವಿ, ಈ ಅಮೌಂಟನ್ನು ಆ್ಯಡ್ ಮಾಡಬೇಕು. ಅಂದರೆ 28,500 ಅಮೌಂಟ್ ಇನ್ಕ್ರೀಸ್ ಆಗಿದೆ. ಆ್ಯಡ್ increase building amount,
1,20,500 total. Next, patents ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ, ಟೋಟಲ್ 20,000 ಟೋಟಲ್. ಅಸೆಟ್ ಸೈಡ್ ಅಲ್ಲಿ ಇರುವಂತಹ ಎಂಟ್ರೀಸ್ ಆಗಿದೆ. ಮಷಿನರಿ ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡ್ ಎಂಟ್ರಿ ತಗೊಂಡಿದ್ದೀವಿ. ನೆಕ್ಸ್ಟ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ನಂಬರ್ 4 ಕೊಟ್ಟಿರೋ ಎಂಟ್ರೀಸ್ ತಗೊಂಡಿದ್ದೀವಿ. 1, 2, 3, 4 4 ಎಂಟ್ರೀಸ್ ಅಡ್ಮಿಷನ್ ಪಾರ್ಟ್ನರ್ಗೆ ರಿಲೇಟೆಡ್ ಇರುವಂಥದ್ದು. ಕ್ಯಾಪಿಟಲ್ ಆಯಿತು, ಗುಡ್ ವಿಲ್ ಆಯಿತು. ದೆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂಡಿರುವಂಥ 3 ಎಂಟ್ರೀಸ್ ಅನ್ನ ಎಂಟ್ರಿ ಮಾಡ್ಕೊಂಡಿದ್ವಿ. ಸೊ ಅಸೆಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ತಗೊಂಡಾಗಿ. ಇನ್ನು ಲಯಾಬಿಲಿಟಿ ಸೈಡ್ ನೋಡಿ, ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಕ್ರೆಡಿಟಾರ್ಸ್ ಇದೆ, ಅಮೌಂಟ್ 40,000. ಇದಕ್ಕೇನು ಅಡ್ಜಸ್ಟ್ಮೆಂಟ್ಸ್ ಏನು ಎಂಟ್ರಿ ಕೊಟ್ಟಿಲ್ಲ, ಡೈರೆಕ್ಟ್ ಔಟರ್ ಬ್ಯಾಲೆನ್ಸ್ ತಗೊಳ್ರಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 45,000. ನೆಕ್ಸ್ಟ್ ರಿಸರ್ವ್ ಫಂಡ್ ಆಲ್ರೆಡಿ ತಗೊಂಡಿದ್ದೀವಿ. ನೆಕ್ಸ್ಟ್ ಇರೋದು ಕ್ಯಾಪಿಟಲ್ಸ್ ಅಂತ ಇರೋದು. ಈಗ ಕ್ಯಾಪಿಟಲ್ಸ್ ಅಲ್ಲಿ ಫಸ್ಟ್ ಪಾರ್ಟ್ನರ್ ಸುರೇಶ್, ಸೆಕೆಂಡ್ ಪಾರ್ಟ್ನರ್ ಶಂಕರ್, ಥರ್ಡ್ ಪಾರ್ಟ್ನರ್ ಜಗದೀಶ್. 3 ಪಾರ್ಟ್ನರ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮಗೆ ಹೊಸದು ಕ್ಯಾಪಿಟಲ್ ಬ್ಯಾಲೆನ್ಸ್ ಆನ್ಸರ್ ಸಿಕ್ಕಿತ್ತು. ಸೊ ಆನ್ಸರ್ ಅನ್ನ ಇಲ್ಲಿ ತಗೊಳ್ತೇವೆ. ಫಸ್ಟ್ ಪಾರ್ಟ್ನರ್ 1,06,500, ಸೆಕೆಂಡ್ ಪಾರ್ಟ್ನರ್ 86,000, ಥರ್ಡ್ ಪಾರ್ಟ್ನರ್ 50, ಶಂಕರ್ ಅಮೌಂಟ್ 86,500. 86,500 ಅವಾಗಲೇ ನನಗೆ 86,000 ಬರ್ತಿದೆ ಅನಿಸುತ್ತೆ. ನೀವು ಅದನ್ನ 86,500 ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಪಾರ್ಟ್ನರ್ 50,000. ಓಕೆ, ಮತ್ತೆ ಏನಾದರೂ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ತೊಗೊಂಡಿದ್ವಿ. ಮತ್ತು ಅವರು ತೊಗೊಳ್ಳೋಂಥ ಎಂಟ್ರೀಸ್ ಇಲ್ಲ. ಟೋಟಲ್ ಮಾಡಿ 34,000, 10,000, 13,500, 1,20,500 ಆ್ಯಂಡ್ ಲಾಸ್ಟ್ ಅಮೌಂಟ್ ಪೇಟೆಂಟ್ 20,000. ಇನ್ನು ಲಯಾಬಿಲಿಟಿ ಸೈಡಲ್ಲಿ 5 ಐಟಮ್ಸ್ ಇದೆ, 5 ಎಂಟ್ರೀಸನ್ನು ತೊಗೊಂಡಿದ್ವಿ. ಟೋಟಲ್ ಅಮೌಂಟ್ 3,28,000. ಟೋಟಲ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಅಮೌಂಟ್. ಓಕೆ, ಈ ಕ್ವಶನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ನೀವು ಫೋನ್ ಮಾಡಿ ಅಂತ ಕೇಳಿ, ಇಲ್ಲಾಂದರೆ ಲೈವ್ ಕ್ಲಾಸಲ್ಲಿ ಬಂದಾಗ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೋಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, today's class is over. Then I will continue to the next class, question number 4. Thank you.